ಸರಿಗಮಪ ರಿಯಾಲಿಟಿ ಶೋ ಖ್ಯಾತಿಯ ಗಾಯಕಿ ಪೃಥ್ವಿ ಭಟ್ ಮನೆಯವರ ವಿರೋಧದ ನಡುವೆ ದೇವಸ್ಥಾನವೊಂದರಲ್ಲಿ ಪ್ರೇಮ ವಿವಾಹ ಆಗಿದ್ದಾರೆ. ಇದರಿಂದ ನೊಂದ ತಂದೆ ತಮ್ಮ ಮಗಳಿಗೆ ವಶೀಕರಣ ಮಾಡಲಾಗಿದೆ. ಸರಿಗಮಪ ಶೋನ ಜ್ಯೂರಿಯಾಗಿರುವ ನರಹರಿ ದೀಕ್ಷಿತ್ ಮಗಳಿಗೆ ವಶೀಕರಣ ಮಾಡಿ ಯಾರ ಜೊತೆಗೋ ಮದುವೆ ಮಾಡಿಸಿದ್ದಾನೆ, ಮಹಾ ದುಷ್ಟ ಅಂತೆಲ್ಲ ಏಕವಚನದಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಗಳು ಅದೇ ವಾಹಿನಿಯಲ್ಲಿ ಕೆಲಸ ಮಾಡುವ ಅಭಿಷೇಕ್ ಎನ್ನುವವನ ಜೊತೆ ಮದುವೆಯಾಗಿದ್ದಾಳೆ. ಅಭಿಷೇಕ್ ಹವ್ಯಕನೂ ಅಲ್ಲ, ಬ್ರಾಹ್ಮಣನೂ ಅಲ್ಲ, ಜಾತಿ ಯಾವುದಾದ್ರೇನು. ಅವಳು ನಮ್ಮನ್ನ ಬಿಟ್ಟು ಹೋದ ಮೇಲೆ ಜಾತಿ ಕಟ್ಟಿಕೊಂಡು ಮಾಡೋದು ಏನಿಲ್ಲ ಅಂತ ಆಡಿಯೋದಲ್ಲಿ ಹೇಳಿದ್ದಾರೆ. ಮಗಳನ್ನ ಮದುವೆ ಮಾಡಿ ಕೊಟ್ಟಿರೋದು ಸಂಗೀತ ಶಿಕ್ಷಕ ಹಾಗೂ ಸರಿಗಮಪ ಜ್ಯೂರಿ ನರಹರಿ ದೀಕ್ಷಿತ್. ಕಳೆದ ಮಾರ್ಚ್ 7ರಂದು ಈತನನ್ನ ನಾನೇ ಮನೆಗೆ ಕರೆಸಿದ್ದೆ. ಹವ್ಯಕ ಸಮುದಾಯದಲ್ಲಿ ಯಾರಾದ್ರೂ ವರನಿದ್ರೆ ಹೇಳಿ ಮಗಳಿಗೆ ಮದುವೆ ಮಾಡಬೇಕಾಗಿದೆ ಅಂತ ಅವನಿಗೆ ಹೇಳಿದ್ದೆ. ಆದ್ರೆ ಈಗ ಮಾತ್ರ ಅಭಿಷೇಕ್ ಎನ್ನುವ ಹುಡುಗ ಪೃಥ್ವಿ ಹಿಂದೆ ಬಿದ್ದು ಇಷ್ಟಪಡ್ತಿದ್ದಾನೆ. ಪರಿಸ್ಥಿತಿ ಕೈ ಮೀರಿದೆ, ಮದುವೆ ಹಂತಕ್ಕೆ ಬಂದಿದೆ ಅಂತ ಯಾವುದನ್ನೂ ಹೇಳಿಲ್ಲ. ನೀವು ಹೇಳಿದ ಹುಡುಗನನ್ನೇ ಮದುವೆ ಆಗೋದಾಗಿ ಮಗಳು ಹೇಳಿದ್ದಳು. ನರಹರಿ ದೀಕ್ಷಿತ್ ಬಂದು ಹೋದ ಮೇಲೆ ಮಗಳು ವಶೀಕರಣಕ್ಕೆ ಒಳಗಾದ ರೀತಿಯಲ್ಲಿ ಇದ್ದಳು. ಈ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿತ್ತು, ಅಷ್ಟರಲ್ಲಿ ಕೈ ಮೀರಿ ಹೋಗಿತ್ತು. ಮಗಳು ಓಡಿ ಹೋಗಿ ಮದುವೆಯಾಗಿರೋ ವಿಚಾರ ಪೊಲೀಸರಿಂದ ತಿಳಿಯಿತು. ಒಂದೆರಡು ಬಾರಿ ಸಾರಿ ಅಪ್ಪ ಅಮ್ಮ ಅಂತ ಫೋನ್ ಮಾಡಿದ್ದಳು. ಆ ನರಹರಿ ದೀಕ್ಷಿತ್ ಸ್ವತಃ ಮಗಳಿಗೆ ಧಾರೆ ಎರೆದಿದ್ದಾನಂತೆ. ಇದು ಗೊತ್ತಾಗಿ ನನಗೆ ಭಯಂಕರ ಆಘಾತವಾಯಿತು. ಹವ್ಯಕ ಸಮಾಜದಲ್ಲೇ ಇದ್ದು ನರಹರಿ ದೀಕ್ಷಿತ್ ಈ ರೀತಿ ಮಾಡಿದ್ದಾನೆ, ಯಾವುದೋ ಲಾಭಕ್ಕೆ ಹೀಗೆ ಮಾಡಿದ್ದಾನೆ. ನಮ್ಮ ಜೀವಮಾನದಲ್ಲಿ ಒಂದೇ ಒಂದು ಬಾರಿ ಮಗಳಿಗೆ ಧಾರೆ ಎರೆದುಕೊಡುವಂತ ಅವಕಾಶವನ್ನು ಕೂಡ ಅವನು ಕಿತ್ತುಕೊಂಡ ಅಂತ ಆಡಿಯೋದಲ್ಲಿ ಆರೋಪಿಸಿದ್ದಾರೆ.